श्रीमन्मध्वमते हरितरतरः सत्यं जगत्तत्त्वतो। श्रीमन्मध्वमते हरितरः हरिपरतरः सत्यं सत्यं जगत्तत्त्वतो। जगत्तत्त्वतो। भिन्ना जीवगणा हरेरनुचराः नीचोच्च भावङ्गता। भिन्ना भिन्ना जीवगणा जीवगणा हरेरनुचरा नीचोच्च भावं गताः। मुक्तिर्नैज सुखानुभूतिरमला भक्तिश्च तत्साधनम्। मुक्तिर्नैज नैज सुखानुभूतिरमला सुखानुभूतिरमला भक्तिश्च तत्साधनम्। भक्तिस्तत्साधनम्। हेक्षादित्रितयं प्रमाण अखिला आनायैकवेद्यो हरिः। यक्षादित्रतयं प्रमाण दित्रयं अखिल प्रमाण अखिल आनायैकवेद्यो हरिः। हरि सर्वोत्तम वायु जीवोत्तम। हरि सर्वोत्तम वायुजीवोत्तम। ಹಾ ಶ್ರೀನಿವಾಸ. ಈಗ ಫಸ್ಟ್ ವಿಘ್ನೇಶ್ವರ ಸ್ತೋತ್ರ ಸಂಧಿ ಯಾರು ಹೇಳ್ತೀರಿ? ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಅನಘ ಇಲ್ಲ ವಾರುಣಿ ಇದ್ದಾರ? ಇದು ಒಂದ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಇಲ್ಲ ನಿನ್ನ ಬಂದವರು ಶ್ರೀನಿಕಾ ಯಾರನ್ನ ಹೇಳ್ಬೋದು. ಯಾರು ರೆಡಿ ಇದ್ದೀರಾ? ನನ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಬರ್ತದ್ರಿ. ಹೇಳಮ್ಮ. ನಂಗ್ ಬರುತ್ತೆ. ಹೇಳ್ರಿ. ಓಕೆ. ಶ್ರೀ ಶನಂಗ್ರಿ ವಿಘ್ನೇಶ್ವರ ಸಂಧಿ ಅಲ್ವಾ? ಹೌದು. ಹರಿಕಥಾಮೃತ ಶುರು ಮಾಡಬೇಕು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀ ಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದಳು ಪ್ರಕಾಶಿಸಲು ದಿನ ಪ್ರಾರ್ಥಿಸುವ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನುದ್ಧರಿಸು. ಸೂಪರ್, ವೆರಿ ಗುಡ್. ಇನ್ನ ಯಾರನ್ನ ಟ್ರೈ ಮಾಡ್ತೀರಾ? ಈಗ ಯಾರು ಹೇಳಿದ್ದು? ಶ್ರೀನಿಕಾ. ಚೆನ್ನಾಗಿ ಹೇಳಿದ್ದೆ ಶ್ರೀನಿಕಾ, ವೆರಿ ಗುಡ್. ಹೇಳ್ತೀನಿ ಅಂತ ಹೇಳಿ. ಯಾರು ಹೇಳ್ತೀರಿ? ನಾ ಹೇಳ್ತೇನ್ರಿ. ಹೇಳಪ್ಪ. ಅನಘ. ಸ್ಕ್ರೀನ್ ಇಡ್ತೇನೆ. ಕಾಣಿಸ್ತದ? ಕಾಣಿಸ್ತದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಡುವೆ ಪರಮ ಭಕ್ತರಿದನಾದರದಿ ಕೇಳುವುದು. ಶ್ರೀ ಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭ ಮನ್ಮನದಳು ಪ್ರಕಾಶಿಸಲು ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದ ವ್ಯಾಸ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಮ್ಮನುದ್ಧರಿಸು. ಸೂಪರ್, ಎಕ್ಸಲೆಂಟ್. ಹೇಳಮ್ಮ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳು ಪರಮರ ಬರ ಭಕ್ತರಿದನಾದರದಿ ಕೇಳುವುದು. ಶ್ರೀ ಶನರಿ ಸರೋಜ ಭೃಂಗ ಮಹೇಶ ಸಂಭವ
ಮನ್ಮನದ ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮ ಅತಿಶಯದಿಂದ ಮೀಸಲವು ಸಜ್ಜನ ವೇದವ್ಯಾಸ ಕರುಣ ಪಾತ್ರ ಮಹದ ಕಾಶಪತಿ ಕರುಣಾಳು ಕೈ ಪಿಡಿದೆಂಬ ಉದ್ದೇಶು. ವೆರಿ ಗುಡ್. ಸರಿ, ಇದ್ರದ್ದು ಒಂದು ರೆಕಾರ್ಡಿಂಗ್ ಕಳಿಸದ ಗ್ರೂಪ್ನಾಗ, ಅದನ್ನ ನೋಡಿ ನೀವು ಅನ್ಬೋದು. ಎರಡೆರಡ್ ಸರಿ ಅಂದದ ಅದ್ರಾಗ ಶ್ರೀಶನಂಗ್ರಿ ಹಿಂಗ್ ಎರಡೆರಡ್ ಸರಿ ಅಂದದ. ಸೊ ನಿಮ್ಗೆ ಈಸಿ ಆಗ್ತದ. ಅದ್ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ನಾಳೆಗೆ ಇವತ್ ಯಾರು ಹೇಳಿರಿ ಅವ್ರಲ್ದೆ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ನಾಳೆ. ಓಕೆ, ಈಗ ನೆಕ್ಸ್ಟ್ ರೋಹಿಣಿ ಅವ್ರೆ, ನೀವು ರೆಡಿ ಇದ್ದೀರಾ? ರೋಹಿಣಿ ಮೋಸ್ಟ್ಲಿ ಇಲ್ರಿ, ಹೊರಗಡೆ ಇದಾರೆ, ಇನ್ನು ಬರ್ಬೇಕು. ಹೊರಗಿದ್ದಾರ? ಹೌದು. ಹಾ, ಇವತ್ತೊಂದು ಕಥೆ ಹೇಳ್ತೀರೇನ್ರಿ ಹುಡುಗರಿಗೆ? ಯಾವ್ದಾದ್ರು ಪಾಯಿಂಟ್ ಡಿಸ್ಕಸ್ ಮಾಡ್ಲಿಕ್ಕೆ? ಹಾ, ಅದು ಯೂಟ್ಯೂಬ್ ವಿಡಿಯೋ ಕಳಿಸಿದ್ದೆ, ಅದು ಪ್ಲೇ ಮಾಡ್ಬೋದಾ? 1 ಸೆಕೆಂಡ್. ಹಾ, ಹಾ, ಸೆಕೆಂಡ್ ಪ್ಲೇ ಮಾಡ್ತೀನಿ. ಈಗ ಒಂದ್ ವಿಡಿಯೋ ಪ್ಲೇ ಮಾಡ್ತಾರ, ಒಂದ್ಸರಿ ನೋಡ್ರಿ ನೀವು. ಕಥೆಯಲ್ಲಿ ಏನ್ ಅರ್ಥ ಆಗಿಲ್ಲ ಒಂದ್ಸರಿ ಹೇಳಿದ್ರೆ ನಾನು ಅದನ್ನ ಹೇಳ್ತೀನಿ, ಸರಿನಾ? ಇದೊಂದು ಯೂಟ್ಯೂಬ್ ವಿಡಿಯೋ ಇದೆ, ಎಲ್ಲಾರು ಕೇಳ್ರಿ. ಕಾಣಿಸ್ತದಾ? ಎಸ್ ಹಾ, ಕಾಣಿಸ್ತಾ. ವಿಡಿಯೋದ ಆಡಿಯೋ ಕೇಳಿಸ್ತದ ನಿಮ್ಗೆ? ಕಾಣಿಸ್ತಾ ಇದೆ. ಕೇಳಿಸ್ತಿದೆ ಎಲ್ಲ ಆಡಿಯೋ. ಮೆರವಣಿಗೆಯಲ್ಲಿ ಹೊರುವ ಕರ್ತವ್ಯವನ್ನು ನೀಡಲಾಯಿತು. ಒಂದು ದಿನ ಈ ಮೆರವಣಿಗೆಯ ಸಮಯದಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಶ್ರೀ ಸೀತಾರಾಮನಿಗೆ ಹೂಮಾಲೆಗಳನ್ನು ಅರ್ಪಿಸುತ್ತಿದ್ದರು. ಕೆಲವು ಹೂಮಾಲೆಗಳು ಆನೆಯ ಮೇಲೆ ಬಿದ್ದವು. ಇದನ್ನು ಗಮನಿಸಿದ ಕೆಲವು ಭಕ್ತರು ಪ್ರೀತಿಯಿಂದ ಆನೆಗೂ ಹೂಮಾಲೆಗಳನ್ನು ಅರ್ಪಿಸಲು ಪ್ರಾರಂಭಿಸಿದರು. ಹೀಗಾಗಿ ಆನೆ ತನ್ನ ಮೇಲೆ ಸನ್ಮಾನ ಮಾಡಲಾಗುತ್ತಿದೆ ಎಂದು ಭಾವಿಸಲು ಪ್ರಾರಂಭಿಸಿತು. ಉಲ್ಲಾಸದಿಂದ ಕುಣಿಯತೊಡಗಿತು. ಆನೆ ಮೇಲೆ ಇರಿಸಿದ ಉತ್ಸವ ಮೂರ್ತಿಯ ಸಮತೋಲನವನ್ನು ಹಾಳು ಮಾಡುತ್ತಿದ್ದವು. ಅದನ್ನು ನಿಯಂತ್ರಿಸಲು ಆನೆಯ ಪಾಳುದಾರ ತಕ್ಷಣ ತನ್ನ ಅಂಕುಶವನ್ನು ಬಳಸಿದನು. ಅದು ಅರಿತುಕೊಂಡಿತು, ನಿಜವಾದ ಗೌರವ ಅದಕ್ಕೆ ಅಲ್ಲ, ಅದು ಹೊತ್ತಿರುವ ದಿವ್ಯ ಭಗವಂತನಿಗೆ. ಆನೆಯು ಅರಿತುಕೊಂಡಿತು, ತನ್ನ ಕರ್ತವ್ಯವೆಂದರೆ ಕೇವಲ ದೇವರ ವಾಹನವಾಗುವುದು, ಆದರೆ ಅದನ್ನು ಸ್ವಂತ ಗೌರವ ಎಂದು ಭಾವಿಸಬಾರದು. ಆನೆ ತನ್ನ ಹೆಮ್ಮೆ ಹೆಚ್ಚಿಸಿಕೊಂಡಿದ್ದರೆ ಉತ್ಸವ ಮೂರ್ತಿಯು ಕೆಳಗೆ ಬೀಳುತ್ತಿತ್ತು. ಹಾಗೆಯೇ ನಾವು ನಮ್ಮ ಸಫಲ್ಯವನ್ನು ಸ್ವಂತದಾಗಿದೆ ಎಂದು ಭಾವಿಸಿದರೆ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಶ್ರೀಹರಿ ನಿಜವಾದ ಕರ್ತೃ. ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಹಾಗೂ ಎಲ್ಲ ಪ್ರಾಣಿಗಳಲ್ಲಿಯೂ ಇರುವನು. ಇದು ನಿಜವಾದ ಸಾಧನೆ. ನಮ್ಮ ಒಳಗೆ ಬಿಂಬ ರೂಪದಲ್ಲಿ ವಾಸಿಸುವ ಭಗವಂತನೇ. ನಾವು ಈ ತತ್ವವನ್ನು ಜೀವನದಲ್ಲಿ ಅನುಸರಿಸಿ ನಮ್ಮ ಸಾಧನೆ, ಪ್ರಶಂಸೆ, ಸಂಪತ್ತು ಎಲ್ಲವನ್ನು ಮುಖ್ಯ ಪ್ರಾಣ ದೇವರ ಮೂಲಕ ಭಗವಂತನಿಗೆ ನಹಂ ಕರ್ತ ಹರಿಯ ಕರ್ತ ಪ್ರೇಣಯಮೋ ವಾಸುದೇವಂ ಶ್ರೀ ಭಾರತೀಯ ರಾಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಸ್ಟೋರಿ ಅರ್ಥ ಆಯ್ತಾ ಎಲ್ಲರಿಗೆ? ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ? ನನಗೂ ಅರ್ಥ ಆಗ್ಲಿಲ್ಲ. ನಿಮ್ಗೂ ಅರ್ಥ ಆಗಿಲ್ಲ? ನಂಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸರಿ ಪ್ಲೇ ಮಾಡ್ಬೇಕೇನೋ, ಅದು ಫಸ್ಟ್ಲಿಂದ ಇದು ಆಗಿಲ್ಲ. ಅಲ್ಲ, ಅದು ಆಕ್ಸೆಂಟ್ ಸಮಸ್ಯೆ. ಆಕ್ಸೆಂಟ್ ವಾಲ್ಯೂಮ್ ಕಡಿಮೆ ಇದೆ ಅದ್ರದ್ದು ಸ್ವಲ್ಪ, ಹಿಂಗಾಗಿ ನೀವು ಇನ್ನೊಂದ್ಸಲ ಹೇಳ್ಬಿಡ್ರಿ ಬ್ರೀಫ್ ಆಗಿ, ಇದು ಆಗ್ಬಿಡ್ತದೆ. ಓಕೆ ಓಕೆ ಓಕೆ, ಅದನ್ನ ನೀವು ಆ ಪಿಕ್ಚರ್ ಒಂದು ಡಿಸ್ಪ್ಲೇ ಮಾಡ್ರಿ ಆದ್ರೆ ಸ್ಕ್ರೀನ್ ಅಲ್ಲಿ. ಸರಿ 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 ಸರಿ. ಸೊ ಏನಾಗತ್ತೆ ಅಂದ್ರೆ, ಒಂದು ಆನೆ ಇರುತ್ತೆ, ನೀವು ಆ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅದು ಆನೆ ಮೇಲೆ ಎಲ್ಲ ಮೆರವಣಿಗೆ ಮಾಡ್ಲಿಕ್ಕೆ ಸೀತಾರಾಮದೇವರ ವಿಗ್ರಹ ಎಲ್ಲ ಕೂಡ್ಸಿರ್ತಾರೆ. ಕೆಲವು ಭಕ್ತರು ಹೇಳ್ರಿ. ಹಾ, ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ.
ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಈಗ ಅದು ನೋಡ್ತಿದ್ರಲ್ಲ ಮೆರವಣಿಗೆ, ಮೈಸೂರ್ ಮೆರವಣಿಗೆ ನೀವೆಲ್ಲರೂ ನೋಡಿರ್ತೀರಾ. ಆನೆ ಮೇಲೆಲ್ಲ ಆ ದೇವಿಗೆ ಇದು ಮಾಡ್ತಾರೆ. ಸೊ ಅದೇ ತರ ಒಂದು ದೊಡ್ಡ ಊರಲ್ಲಿ ಅವರು ಮೆರವಣಿಗೆಯನ್ನು ಮಾಡ್ತಾ ಇದ್ದಾಗ ಏನಾಯ್ತು ಅಂದ್ರೆ ಆ ಭಕ್ತಾದಿಗಳೆಲ್ಲ ಬಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಹೂವ, ಹಾರ, ಮತ್ತೆ ಅದೆಲ್ಲ ಆರತಿ ಮಾಡೋದು. ಅವಾಗ ಆರತಿ ಮಾಡುವಾಗ ಹೂವ ಹಾಕುವಾಗ ಏನಾಯ್ತು, ಆ ಒಂದ್ ಹೂವ ಬಂದು ಆನೆ ಮೇಲೆ ಬಿತ್ತು. ಅವಾಗ ಭಕ್ತಾದಿಗಳು ಅಯ್ಯೋ ಪಾಪ ಆನೆ ಎಲ್ಲ ಹೊರಿತಾ ಇದೆ ಈ ದೇವತೆಗಳಿಗೆಲ್ಲ, ವಿಗ್ರಹಗಳಿಗೆಲ್ಲ, ಸರಿ ಅಂತ ಆನೆಗ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಹೂವ, ಹಾರ ಹಾಕೋದು, ಮತ್ತೆ ಆರತಿ ಮಾಡೋದು. ಅದು ಅನ್ಕೊಂತು, ಓ ಇದೆಲ್ಲ ನಾನೇ ಇಲ್ಲಿ ಉತ್ತಮ, ನನಗೆ ಇವರೆಲ್ಲ ಸನ್ಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತು. ನನಗ್ ಮಾಡ್ತಾ ಇದ್ದಾರಲ್ಲ, ನಾವೇನ್ ಮಾಡ್ತೀವಿ, ನಮ್ಗೆ ಯಾರೋ ಒಬ್ರು ಹೊಗಳಿದ್ರೆ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಇನ್ನೂ ಇದು ಆಗಿ ಉಬ್ಬಸ್ ಬಂದು ಇನ್ನೂ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇನ್ನೂ ಇಂಪ್ರೆಸ್ ಮಾಡ್ತೀವಿ ಅಲ್ವಾ. ಓ ನನಗ್ ಹೊಗಳ್ತಾ ಇದ್ದಾರೆ. ಅದೇ ತರ ಪಾಪ ಆನೆನು ಚಂದ ಕುಣಿಲಿಕ್ ಪ್ರಾರಂಭ ಮಾಡ್ತು. ಅವಾಗ ಅದು ಪಾಳೆಗಾರ ಅಂತ ಪಕ್ಕಿಗಿರ್ತಾನಲ್ಲ, ಅವನೇನ್ ಮಾಡ್ದ, ಅದನ್ನ ಅಂಕುಶದಿಂದ ಅದನ್ನ ಒಂದು ಹಿಂಗೊಡ್ದ. ಮೇಲಿನ ವಿಗ್ರಹ ಬೀಳ್ತಾ ಇದೆ, ಇನ್ನು ಜಾಸ್ತಿ ಕುಣಿದು ಬಿಟ್ರೆ ಕೆಳಗ್ ಬಿದ್ಬಿಡುತ್ತೆ ವಿಗ್ರಹ ಅಲ್ವಾ. ಸೊ ಅದಕ್ಕೆ ಕಂಟ್ರೋಲ್ ಮಾಡ್ದ ಅದನ್ನ, ಆನೆನ ಹಾಗ ಮಾಡಬೇಡ ಅಂತ ಹೇಳಿ. ಅವಾಗೆ ಆ ಆನೆ ತಿಳ್ಕೊಂತು, ಓಕೆ ಓಕೆ ನನಗಲ್ಲ ಇದು ಸನ್ಮಾನ ಎಲ್ಲ, ಇದು ಬಂದು ಭಗವಂತನಿಗೆ, ನನ್ನ ಹೊರೆಯೋ ಅಂತ ಈ ಮೇಲೆ ಇರುವಂತ ಒಂದು ಮೆರವಣಿಗೆ ಮಾಡುವಂಥದ್ದು ಭಗವಂತನಿಗೆ, ನನಗಲ್ಲ ಈ ಸನ್ಮಾನ ಎಲ್ಲ ಅಂತ ಹೇಳಿ ಅದು ಮಾತ್ರ ಒಂದು ವಾಹನ ಅಷ್ಟೇ, ಭಗವಂತನಿಗೆ ತಗೊಂಡು ಹೋಗಿರುವಂತ ಒಂದು ವಾಹನ ಅಂತ ತಿಳ್ಕೊಂತು. ಅದೇ ತರ ನಾವೂ ಅಷ್ಟೇ, ನಾವೇನ್ ಅನ್ಕೋತೀವಿ, ನಮ್ಗೆ ಯಾರೋ ಒಬ್ರು ಇವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸನ್ಮಾನ ಮಾಡಿದ್ರೆ ಆ ಸನ್ಮಾನ ಎಲ್ಲ ನಮಗೆ ಅಂತ ಅನ್ಕೋತೀವಿ. ಆ ಸನ್ಮಾನ ನಮಗಲ್ಲ. ಹೀಗೆ ಹೊಗಳೋದೆಲ್ಲ ನಾವೇನ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾಗ ಏನಂತಾರೆ, ಸ್ಕೂಲ್ನಾಗೆಲ್ಲ ನೀವು ಎಲ್ಲ ಸಬ್ಮಿಟ್ ಮಾಡ್ತಿರಲ್ಲ ಕೆಲಸ ಮಾಡಿ, ಅಮ್ಮ ಅಪ್ಪ ಎಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ರಾತ್ರಿ ಎಲ್ಲ. ಅದಕ್ಕೆ ಅದು ನಾಹಂ ಕರ್ತ ಹರಿಕರ್ತ ಎಂಬೋ ಕಥೆ. ಇದು ಅರ್ಥ ಆಯ್ತಾ ಎಲ್ಲರಿಗೆ? ಈಗ ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು. ಅರ್ಥ ಆಯ್ತಾ? ಓಕೆ ಸರಿ. ಮೋರಲ್ ಯಾರು ಹೇಳ್ತೀರಿ ನಂಗೆ? ಮೋರಲ್ ಯಾರನ್ನ ಹೇಳ್ತೀರಾ ಸಮರೈಸ್ ಮಾಡಿ? ಈ ಕಥೆಯಿಂದ ಏನ್ ಅರ್ಥ ಆಯ್ತು? moral of the story ಏನು? ಯಾರು ಹೇಳ್ತೀರಾ ಮೋರಲ್? ಶ್ರೀನಿಕಾ ಹೇಳ್ತೀಯಾ? ಹಾ ಹೇಳ್ತೀರಿ. ಹಾ ಹೇಳು. ನಹಂ ಕರ್ತ ಹರಿಕರ್ತ ಏನದರ ಅರ್ಥ? ಅಂದ್ರೆ ದೇವ್ರೆ ನಮ್ಮ ಒಳಗಡೆ ಇದ್ದು ಮಾಡ್ಸೋದು, ನಾವಲ್ಲ. ದೇವ್ರೆ ನಮ್ಮಲ್ಲಿದ್ದು ಎಲ್ಲ ಮಾಡಿಸ್ತಾನೆ. ಅದು ನಾವು ಯೋಚನೆ ಮಾಡಿ ಭಗವಂತನಿಗೆ ನಾವು ಆ ಸನ್ಮಾನವನ್ನು ಅರ್ಪಣೆ ಮಾಡಿದ್ರೆ ನಮಗೆ ಆ ಅಹಂಕಾರ ಎಂಬುದು ಬರಲ್ಲ. ಅದಕ್ಕೆ ನಾಹಂ ಕರ್ತ ಹರಿಕರ್ತ ಇದು ಕಾನ್ಸೆಪ್ಟ್. ಓಕೆ ಸರಿ. ಆಮೇಲೆ ದೇವ್ರು ಬಿಂಬರೂಪನಾಗಿದ್ದು ಮಾಡಿಸ್ತಾರೆ ಎಲ್ಲ. ಎಕ್ಸಾಕ್ಟ್ಲಿ, ಹೌದು ಹೌದು ಸರಿ. ನಿತ್ಯ ಜೀವನದಲ್ಲಿ ಯಾರಾದ್ರೂ ಈ ತರದೊಂದು ಉದಾಹರಣೆ ಕೊಡ್ಬೋದಾ? ನಿಮ್ ಜೀವನದಲ್ಲಿ ನಿತ್ಯ ಏನೇನ್ ಮಾಡ್ತೀರಾ ನೀವು? ಸ್ನಾನ, ಸಂಧ್ಯಾ ವಂದನೆ, ಪೂಜೆ, ಈ ತರದ್ ನಿತ್ಯ ಏನೋ ಒಂದು ಕೆಲಸ ಮಾಡ್ತಿರ್ತೀರಲ್ಲ, ಅದರಲ್ಲಿ ನಾನ್ ಕರ್ತ ಹರಿಕರ್ತದ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ ಮಕ್ಕಳು?
ಮತ್ತೆ ಹೇಳು ಎಲ್ಲ ಹೇಳು. ನಿತ್ಯ ಹೇಳ್ತೀಯಾ? ನಿತ್ಯ ನಿಂಗೇನ್ ಅರ್ಥ ಆಯ್ತು? ಅವಳಿಗೆ ಅಷ್ಟು ಅರ್ಥ ಆಗಿಲ್ಲ ಯಶ್ವಿ ಅವ್ರೆ. ಹೌದಾ? ಓಕೆ, ನಾನ್ ಮತ್ತೆ ಹೇಳ್ತೀನಿ ಅವಳಿಗೆ ಇದು ಸೆಷನ್ ಸರಿ ಆದ್ಮೇಲೆ. ಸರಿ ಸರಿ. ನಿತ್ಯ ಏನ್ ಮಾಡ್ತಾಳೆ ನಿತ್ಯದಲ್ಲಿ? ನಿತ್ಯ ಎವ್ರಿಡೇ ಏನ್ ಮಾಡ್ತೀಯಾ? ಬೆಳಿಗ್ಗೆಯಿಂದ ರಾತ್ರಿ ತನಕ ಹೇಳು. ಎದ್ದ ತಕ್ಷಣ ಏನ್ ಮಾಡ್ತೀಯಾ? ನಮಸ್ಕಾರ ಮಾಡ್ತೀನಿ ದೇವರ್ಗೆ. ಏನ್ ಹೇಳ್ತೀಯಾ? ಕರಾಗ್ರೆ. ಕರಾಗ್ರೆ ಹೇಳ್ತೀನಿ. ಮತ್ತೆ ಪೂರ್ತಿ ಹೇಳೋದನ್ನ. ಪೂರ್ತಿ ಹೇಳು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಳೆ ಸಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ನಿತ್ಯದಲ್ಲಿ ನಿಮ್ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡ್ತೀಯಾ? ಅಜ್ಜಿ ತಾತ ಬೇರೆ ಕಡೆ ಇದ್ದಾರೆ. ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತೀಯಾ? ಇಲ್ಲ. ಮತ್ತೆ ನಾಳೆಯಿಂದ ನಿತ್ಯ ನಮಸ್ಕಾರ ಮಾಡ್ಬೇಕು. ಮತ್ತೆ ನಮ್ಮ ಗ್ರೂಪ್ಗೆ ನೀನು ಅದನ್ನ ಶೇರ್ ಮಾಡ್ಬೇಕು, ಸರಿನಾ? ಈಗ ನೀನ್ ಹೇಳ್ದಲ್ಲ ಕರಾಗ್ರೆ ವಸ್ತೆ ಲಕ್ಷ್ಮಿ ಹೇಳ್ದಿಯಲ್ಲ, ಕೈ ನೋಡ್ಕೊಂಡು ಯಾಕೆ ಹೇಳ್ದಿ? ಅದು ಎದಕ್ ಹೇಳ್ಬೇಕು? ದೇವರೆಲ್ಲ ನಮ್ ಕೈಯಲ್ಲಿ ಇರ್ತಾರೆ. ಕೈಯಲ್ಲಿದ್ದು ಕೆಲ್ಸ ಮಾಡ್ಬೇಕು ಅಂತ ಅಲ್ವಾ? ನಮ್ ಕೈಯಿಂದಿದ್ದು ಚೆನ್ನಾಗ್ ಕೆಲ್ಸ ಮಾಡ್ಬೇಕು. ಅದೇ ಸ್ಟೋರಿ ಕಥೆ. ನಾಹಂ ಕರ್ತ ಹರಿಕರ್ತ. ನಮ್ ಕೈಯಿಂದ ದೇವರಿದ್ದು ಮಾಡಿಸ್ತಾನೆ, ನಾವು ಮಾಡ್ತೀವಿ ಅಂತ ತಿಳ್ಕೊಬಾರ್ದು. ದೇವ್ರು ಮಾಡಿಸ್ತಾ ಇದ್ದಾರೆ, ಅದೇ ಸ್ಟೋರಿ ಮೋರಲ್. ಅರ್ಥ ಆಯ್ತಾ? ಸೊ ನೀನೇ ಹೇಳ್ದಲ್ಲ ಮೋರಲ್, ಅದು ಸರಿಯಾ? ಈಗ ಅರ್ಥ ಆಯ್ತಾ? ನಾನು ದಿವಸ ನಹಂ ಕರ್ತ ಹರಿಕರ್ತ ದೇವರಿಗೆ ಅದು ನಮಸ್ಕಾರ ಮಾಡ್ತೀನಿ, ಮತ್ತೆ ತುಳಸಿ ಪೂಜಾ ಮಾಡ್ತೀನಿ. ಸೂಪರ್. ವಾರುಣಿ ಅಲ್ಲ ಇದು? ವಾರುಣಿ, ವೆರಿ ಗುಡ್ ವಾರುಣಿ. ಶ್ರೀಜಾ, ಶ್ರೀಪ್ರಿಯಾ. ನಮ್ಮ ಆರಾಧನೆ ದೇವ್ರು ಮಾಡಿಸ್ತಾರ. ಕರೆಕ್ಟ್. ವಿಡಿಯೋ ಆನ್ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿ ಏನ್ ಮಾಡಿ ಮಾತಾಡಿ. ನೀವೇನೇನ್ ಮಾಡ್ತೀರಿ? ಶ್ರೀಜಾ ಹೇಳು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನರಸಿಂಹ ಸುಳ ಇದ್ದು ಜೈ ಜೈ ವಿವೆ ಹೇಳಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀನಿ. ಸೂಪರ್, ಎಕ್ಸಲೆಂಟ್. ಆಮೇಲೆ ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಗುಡ್ ಗರ್ಲ್. ಸೊ ಇದೆಲ್ಲ ಯಾರು ಮಾಡಿಸ್ತಾರೆ? ಮ್ಯಾಮ್ ನಾ ಸ್ನಾನ ಮಾಡಿ ಬಂದು ಹರಿಕೃತಾಮೃತ ಸಾರಿ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿ ಅಜ್ಜ ಅಜ್ಜಿ ಮತ್ತ ಅಮ್ಮಗೆ ನಮಸ್ಕಾರ ಮಾಡ್ತೀನಿ. ಯಾರದು ಹೇಳಿದ್ದು? ಆರ್ಣ ಕುಲಕರ್ಣಿ. ಆರ್ಣಾ ಕುಲಕರ್ಣಿ, ವೆರಿ ಗುಡ್. ಹಂಗೆ ನಾನು ಸ್ನಾನ ಆದ್ಮೇಲೆ ಎಲ್ಲ ಮಂತ್ರ ಅಂತೀನಿ. ಸ್ನಾನ ಟೈಮ್ನಾಗಿಂದ ಮಂತ್ರ ಅಂತೇನ? ಗಂಗಾ ಗಂಗೆ ಹೇಳು ಚಂದ. ಗಂಗಾ ಗಂಗೇತಿ ಜನ ನಾಂಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಲ್ಕೋಬೇಕಾರ ಕರಾಗ್ರೆ ವಸತೆ. ಮಲ್ಕೋಬೇಕಾರ
ಸೀತಾ ಕುಲಕರ್ಣಿ రామస్కందం హనుమంతం వైనదేయోరుకోదరం నిత్యం హరే రామ 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 హరే 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 కృష్ణ 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 హరే హరే ಸೀತಾ ಕುಲಕರ್ಣಿ ಮತ್ತೆ ನಮ್ರತಾ ಶ್ರೀಪ್ರಿಯಾ ವೆರಿ ಗುಡ್ ಜಾಬ್. ನಿಮ್ ಇಷ್ಟ್ರೊಳಗೆ ಯಾರಾದ್ರೂ ಒಬ್ರು ನಂಗೆ ಟಿವಿ ನೋಡೋದು ಮೊಬೈಲ್ ನೋಡೋದು ಕಡಿಮೆ ಮಾಡ್ಸಂತ ದೇವ್ರಿಗೆ ಬಿಡ್ಕೋತೀರೇನಿಲ್ಲ? ನಾ ಬಿಡ್ಕೋತೀನಿ. ಟಿವಿ ಮುಂದೆ ಕೂತ್ ಬಿಡ್ಕೋಬಾರ್ದು. ಏನಂತ ಟಿವಿ ನೋಡ್ಬೇಕಂತ? ಟಿವಿ ನೋಡ್ಬಾರ್ದು, ಮೊಬೈಲ್ ನೋಡ್ಬಾರ್ದು ಅಂತ ಬೇಡ್ಕೋತಿರ್ಲಿ ದೇವ್ರಿಗೆ. ಬೇಡ್ಕೋಬೇಕು, ಯಾಕಂದ್ರೆ ಅದು ನೋಡ್ಕೋತ ಕೂತಾಗ ನಿಮ್ದು ಉಳಿದಿದ್ದೆಲ್ಲ ಹಾಳಾಗ್ ಹೋಗ್ಬಿಡ್ತದೆ. ಕಣ್ಣು, ಶಕ್ತಿ, ಎನರ್ಜಿ. ಹೌದಿಲ್ಲ? ಟಿವಿ ನೋಡ್ಬೇಡ. ಟಿವಿ ನೋಡ್ಬಾರ್ದು. ಟಿವಿ ನೋಡ್ಬೇಕಂತ ಬೇಡಿಕೆ ಅಂತಾರ್ರಿ ನಮ್ ಹುಡುಗರು. ನಾವು ಊಟ ಕೂತಾಗ ಟಿವಿ ನೋಡ್ಬಾರ್ದು. ನಾವೇನ್ ನೋಡ್ತೀವಿ ಅದೇ ನಮ್ಗ ಇದು ನಾವು ಹಂಗೆ ಮಾಡ್ತೀವಿ. ಕನ್ಸಲ್ ಬರತ್ತೆ. ಕನಸಲ್ ಬರ್ತಾ? ಹೌದು. ನಾವ್ ನಿದ್ದೆ ಮಾಡ್ತಾ ಇರ್ತೀರವಲ್ಲ, ಕನ್ಸಲ್ ಬಂದಿರತ್ತೆ. ನಾವ್ ಮಲ್ಕೊಂಡಿದೀವತ್ತ. ಹೌದು, ಆಮೇಲೆ ಅದಕ್ಕೆ ಒಳ್ಳೆ ನಿದ್ದೆನೇ ಕಥೆಗಳು. ಮಾಡಲ್ಲ. ಆಮೇಲೆ ಟಿವಿ ಇದು ಊಟ ಕೂತಾಗ ಏಕ್ ನೋಡ್ಬಾರ್ದು ಅಂದ್ರೆ ಕೆಲವು ಅಡ್ವರ್ಟೈಸ್ ಅದು ಬಂದಾಗೆ ಹೊಲಸ್ ಬಂದಿರುತ್ತೆ. ಕರೆಕ್ಟ್. ಇವತ್ತು ಹರಿಕಥಾಮ ಸಾರ್ ಕೇಳಿಲ್ಲ. ನೀವು ಇವತ್ತಿಂದ ಏನ್ ಮಾಡ್ತೀರಿ? ಹೊಸಾದ್ ಏನ್ ಮಾಡೋದಿರಿ? ಹೊಸಾದ್ ಏನ್ ಮಾಡೋದಿರಿ ಎಲ್ಲಾರು ಇವತ್ತಿಂದ? ಯಾವ್ದು? ದೇವ್ರಿಗೆ ಎಲ್ಲಾರು ಹೊಸಾದ್ ಏನ್ ಮಾಡ್ತೀರಿ ಹುಡುಗರು? ನೀವು ಹೊಸಾದ್ ಏನ್ ಮಾಡೋರ್ನ ಇವತ್ತಿಂದ? ಒಂದ್ ಒಳ್ಳೆ ಕೆಲಸ ಹೇಳ್ಬೇಕು. ನೀವು ಯಾವ್ದ್ ಮಾಡೋದ್ರಿಂದ ಇವತ್ತಿಂದನೇ ಶುರು ಮಾಡ್ಬೇಕು. ಏನ್ ಮಾಡ್ತೀರಿ? ದೇವ್ರಿಗೆ ಧನ್ಯವಾದ ಹೇಳ್ತೀವಿ. ದೇವರಿಗೆ ಧನ್ಯವಾದ ಹೇಳ್ತೀರಿ. ಸರಿ, ಮತ್ತ? ತುಳಸಿ ಮಂತ್ರ ಕಲಿತೀವಿ. ವೆರಿ ಗುಡ್, ವೆರಿ ಗುಡ್. ಟಿವಿ ನೋಡಕ್ ಬಿಡ್ತೀವಿ. ಟಿವಿ ನೋಡೋದು ಕಡಿಮೆ ಮಾಡ್ಬೇಕು ಫಸ್ಟ್. ಒಮ್ಮೆ ಬಿಡ್ಲಿಕ್ಕಾಗಲ್ಲ, ಕಡಿಮೆ ಮಾಡ್ತಾ ಹೋಗ್ಬೇಕು. ಊಟ ಕೂತಾ ಟಿವಿ ನೋಡ್ಬಾರ್ದು. ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತೀನಿ. ವೆರಿ ಗುಡ್. ಹಾ, ವೆರಿ ಗುಡ್, ವೆರಿ ಗುಡ್. ಬೇಕದು. ನೆಕ್ಸ್ಟ್. ನಾವೆಲ್ಲ ಚಲೋ ಗುಣ ಬೆಳೆಸ್ಕೋತೇವೆ. ಯೋಗ ಮಾಡ್ತೀವಿ. ಯೋಗ ಮಾಡ್ತೀವಿ. ದೇವರಿಗೆ ಮತ್ತೆ ದೊಡ್ಡವರಿಗೆ ನಮಸ್ಕಾರ ಮಾಡ್ತೀವಿ. ಮತ್ತೆ ಇಲ್ಲೆಲ್ಲ ಕಲ್ತಿರಲ್ಲ ನೀವು ಸ್ಟೋರಿ ಎಲ್ಲ, ಅದೆಲ್ಲ ನಿಮ್ ತಮ್ಮ ಅಕ್ಕ ಯಾರಿದ್ರ ಅವ್ರಿಗೆ ಹೇಳ್ಬೇಕು. ಸರಿನಾ? ಶೇರ್ ಮಾಡ್ಬೇಕು ಇದನ್ನ. ಈ ತರ ಇದೆ, ನೀವು ಬರ್ರಿ ಎಲ್ಲಾರು ಚೆನ್ನಾಗ್ ಮಾತಾಡಿ ಕಲ್ಕೋಬಹುದು ಶ್ಲೋಕವನ್ನ ಅಂತ. ಸೊ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಶ್ಲೋಕ ಏನು ಹೇಳಿದ್ಲು, ಮತ್ತೆ ಗಂಗಾ ಶ್ಲೋಕ ಹೇಳಿದ್ಲು, ಮತ್ ತುಳಸಿದು ಶ್ಲೋಕ ಯಾರು ಹೇಳ್ತೀರಿ? ನಾನು ಹಾ, ಹೇಳು. ಯಾರು ಹೇಳ್ತೀರಿ? ನಾನು ಹೇಳಮ್ಮ. ಯನ್ಮೂಲೆ ಸರ್ವತೀರ್ಥಾನ್ಯಂ ಯನ್ಮಧ್ಯೆ ಸರ್ವದೇವತಾ ಯದಗ್ನೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಯದಾಗ್ರೆ. ಹಾ, ಸೂಪರ್. ಓಕೆ, ಇನ್ನ ಯಾರು ಹೇಳ್ತೀರಿ ತುಳಸಿದು? ವಾರುಣ್ಯ ಹೇಳ್ತೀಯಾ? ನಿತ್ಯ ಹೇಳ್ತೀಯಾ? ಕಲಿಬೇಕು ಮ್ಯಾಮ್. ಕಲ್ತು ಹೇಳ್ತೀನಿ. ಕಲ್ತು ನಾಳೆ ಹೇಳ್ತೀನಿ. ಸರಿ, ವೆರಿ ಗುಡ್. ಹೇಳ್ತೀನಿ. ತುಳಸಿ ಬರಲ್ಲ. ಕೃಷ್ಣನ್ ಹೇಳ್ತೀಯಾ? ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ಗೋಪಿನಂದ ಕುಮಾರಾಯ ಗೋವಿಂದಾಯ ನಮೋ ನಮಃ. ಸೂಪರ್. ಸರಿ, ಇವತ್ತಿದು ಕಲ್ತಿದ್ದು ನೀವು ಎಲ್ಲಾರು ಪ್ರಾಕ್ಟೀಸ್ ಮಾಡ್ರಿ. ಇವತ್ತಿನ ಅಸೈನ್ಮೆಂಟ್ ಏನು ಅಂತಂದ್ರ, ನೀವು ಫಸ್ಟ್ ಎಲ್ಲಾರು ನಮಸ್ಕಾರ ಕಂಪಲ್ಸರಿ ಮಾಡ್ಲೇಬೇಕು.
ಅಪ್ಪ ಅಮ್ಮಗ ಮನಿಯೊಳಗೆ ಯಾರದಾರ. ಯಾಕಂದ್ರ ಈಗ ನೋಡು, ನಾವು ಯಾರಾದ್ರೂ ಕಾಯಿನ್ ಕೊಟ್ಕೋತ ಹೋದ್ರೆ ನಾವೇನ್ ಮಾಡ್ತೀವಿ, ಒಂದು ಪಿಗ್ಗಿ ಬ್ಯಾಂಕ್ ಅಂತ ಹೇಳಿ ಬಾಕ್ಸ್ ಮಾಡಿ ಅದ್ರೊಳಗೆ ಕಾಯಿನ್ ಹಾಕೋತ ಹೋಗ್ತೀವಿ. ಯಾಕೆ ಹಾಕ್ತಿವಿ? ಕಲೆಕ್ಷನ್ ದೊಡ್ಡದಾಗಲಿ ಅಂತ ಹಾಕ್ತಿವಿ, ಹೌದಿಲ್ಲ? ಹಂಗ ನಾವೆಲ್ಲರಿಗೂ ನಮಸ್ಕಾರ ಮಾಡಬೇಕು. ಅವರು ಹಿರಿಯರು ನಮ್ಗೆ ಆಶೀರ್ವಾದ ಮಾಡಬೇಕು. ಮನಸ್ಸು ತುಂಬಿ ಅವ್ರ ಆಶೀರ್ವಾದ ಮಾಡ್ಬೇಕು ನಮ್ಗೆ. ಅದು ನಮಗೆ ಪ್ರೊಟೆಕ್ಷನ್ ಮಾಡ್ತದು. ಪಾಯಿಂಟ್ಸ್ ಕಲೆಕ್ಟ್ ಆದಂಗ ಮನೆಗೆ ಯಾರೇ ದೊಡ್ಡವ್ರು ಬಂದ್ರ ನಮಸ್ಕಾರ ಮಾಡ್ಬೇಕು. ಆಚಾರ ಬಂದ್ರ ನಮಸ್ಕಾರ ಮಾಡ್ಬೇಕು. ಯಾರೇ ಮನಿಗ್ ಬಂದ್ರು ದೊಡ್ಡವರು ಅಂತಂದ್ರೆ ಮನ್ಯಾಗ ಕೇಳೋರು ನಮಸ್ಕಾರ ಮಾಡ್ಲಾರ ಮನ್ಯಾಗ ಒಂದ್ಸಲ ತಂದೆ ತಾಯಿ ಕೇಳ್ಬೇಕು, ಸೂಕ್ಷ್ಮವಾಗಿ ಕೇಳಿ ನಮಸ್ಕಾರ ಮಾಡ್ಬೇಕು. ನಿಮ್ಗ ಅದು ಪುಣ್ಯ ಪಾಯಿಂಟ್ ಕಲೆಕ್ಟ್ ಹಾಕೋತ ಹೋಗ್ತದೆ. ಹಂಗೆ ನಾವು ತುಳಸಿಗ್ ನಮಸ್ಕಾರ ಮಾಡ್ಬೇಕಾದ್ರೆ ಸೂರ್ಯಂಗೂ ನಮಸ್ಕಾರ ಹಾ, ಮಾಡಬೇಕು. ತುಳಸಿ ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ರಿ, ಗಿಡಗಳಿಗೆ ನಮಸ್ಕಾರ ಮಾಡ್ರಿ. ಸರಿನಾ? ಆಯ್ತು. ಆಮೇಲೆ ಇದು ಯಾರ್ಯಾರಿಗೆ ನಿಮ್ಗೆ ಮಂತ್ರ ಬರಲ್ಲ ಅವು ಎಲ್ಲಾ ಮಂತ್ರ ಕಲೀರಿ. ಸ್ನಾನ ಟೈಮ್ದಾಗ ಮಂತ್ರ, ಮಲ್ಗೋ ಮುಂದಾಗಿಂದು, ಬೆಳಿಗ್ಗೆ ಕರಾಗ್ರೆ ವ್ಯವಸ್ಥೆ ಹೆಂಗ್ ನಿತ್ಯ ಹೇಳಿದ್ರ ಆತರ. ಇದು ಒಂದ್ ನಿಮಿಷ, ಮಾರ್ಕಂಡೇಯ ಋಷಿ ಅವರು ಆಕ್ಚುಲಿ ಅದು ಹುಟ್ಟಿದಾಗ ಏನ್ ಹೇಳ್ತಾರೆ ಅಂತ ಅಂದ್ರೆ 8 ವರ್ಷ ಬದುಕೋದು ಅಂತ. ಅಂದ್ರೆ ಅವ್ರು ನೋಡಿದ್ರೆ ನಮಸ್ಕಾರ ಮಾಡಿ ಮಾಡಿ ಪುಣ್ಯ ಗಳಿಸಿ ಅವರು ಚಿರಂಜೀವಿನಾಗ ಒಬ್ರಾಗ ಹೋಗ್ತಾರ. ಬಹಳ ಬೆಸ್ಟ್. ನಾಳೆ ಈ ಕತಿ ಹೇಳ್ಬಿಡು ನೀ ಎಲ್ಲರಿಗೂ. ಲಾಸ್ಟ್ ಅಲ್ಲಿ ಅವರು ಯಮದೇವ್ರಿಗೆ ನಮಸ್ಕಾರ ಮಾಡಿದ್ದಕ್ಕೆ ಯಮದೇವ್ರು ಅವ್ನಿಗೆ ಕರ್ಕೊಂಡು ಹೋಗುದು ಮರ್ತು ಇದು ಸದಾ ನೀನ್ ಯಾವಾಗ್ಲೂ ಇಲ್ಲೇ ಬದುಕ್ತೀಯ ಅಂದ್ಬಿಡ್ತಾರ ತಪ್ಪಿ. ಅವ್ರನ್ನು ಆಶೀರ್ವಾದ ಮಾಡ್ಬಿಡ್ತಾರಿಲ್ಲ, ನೀನ್ ಆರಾಮಾಗಿರಪ್ಪ ಅಂತ ಹೇಳಿ. ನಿಂಗ ನೀ ಯಾವತ್ತು ಮ್ಯಾಲ್ ಬರಂಗಿಲ್ಲ, ನೀ ಯಾವಾಗ್ಲೂ ಇಲ್ಲೇ ಇರ್ತಿ ಅಂತ ಅವರು ಇದು ಕರ್ಕೊಂಡ್ ಹೋಗುದ್ ಬದ್ಲು ಅಲ್ಲೇ ಮರ್ತು ಅವನಿಗೆ ಆಶೀರ್ವಾದ ಕೊಟ್ಬಿಡ್ತಾರ. ಅದು ಪವರ್. ನಮಸ್ಕಾರ. ಅಂದ್ರೆ ನೀವು ನಮಸ್ಕಾರ ಮಾಡ್ಲೇಬೇಕಂತ ಗೊತ್ತಾಯ್ತು, ಹೌದಿಲ್ಲ ನಿಮ್ಗೆ? ಇನ್ನ ಯಾರಿಗಾರೆ ಅನ್ಸಲ್ತೇನೋ ಈ ನಮಸ್ಕಾರ ಎದಕ್ ಮಾಡ್ಬೇಕಂತ ಪ್ರಶ್ನೆ ಬರ್ಲಿಕತ್ತೇನು ಬಂತಂದ್ರೆ ನೀವು ಕೇಳ್ರಿ, ಮಮ್ಮಿಯವ್ರಿಗೆ ಅದೆಲ್ಲರಿಗೆ ಪ್ರಶ್ನೆ ಕೇಳ್ರಿ, ಅವ್ರು ಹೇಳ್ತಾರೆ. ಗುಡ್. ಸೊ ಮತ್ತೇನ್ ಹೇಳ್ತೀರೇನ್ರಿ? ಇವತ್ತು ಎಂಡಿಂಗ್ ಪ್ರೇಯರ್ ಹೋಗೋಣ. ಸರಿ, ಇವತ್ತಿನ ಎಂಡಿಂಗ್ ಪ್ರೇಯರ್ ಹೋಗೋಣ. ಇವತ್ತಿನ ಥೀಮ್ ನಾಮಕರ್ತ ಹರಿಕರ್ತ. ನಾಳೆ